ಬೆಳಿಗ್ಗೆ ಯೋಗ ಮಾಡೋದ್ ಬಿಟ್ಟು ನನ್ ಜೊತೆ ಜಗಳ ಮಾಡಕ್ ಬಂದ್ಯಾ? ಹೌದು, ಮತ್ತೆ ಅದಕ್ಕೆ ಅಲಾರಾಮ್ ಇಟ್ಕೊಂಡು ಎದ್ ಬಂದಿದ್ದೀನಿ. ಹಾಗೆ ಕಾಣಿಸ್ತಿದೆ. ಏ ತೈತಕ್ಕ, ಮತ್ತೆ ಯಾಕೆ ಬಂದೆ? ತೈತಕ್ಕನ? ನೀನೇ ಕಪಿ ಮುಖ. ನನ್ಗೆ ಅಂತ್ಯ? ನನಗಂದ್ರೆ ನಾನು ಅಂತೀನಿ. ಮತ್ತೆ ನೀನ್ ಯಾಕೆ ಬಂದಿದ್ಯಾ ಹೇಳು? ನಿನ್ ತಂಗಿಗೆ ಡ್ಯಾನ್ಸ್ ಕಲ್ಸ್ಕೊಡೋಕೆ. ಬರಲ್ಲ ಅಂದಿದ್ದೆ ಅಲ್ವಾ? ಮತ್ತೆ ಯಾವ ಮುಖ ಇಟ್ಕೊಂಡ್ ಬಂದಿದ್ಯಾ? ನನ್ ಮುಖನೇ ಇಟ್ಕೊಂಡ್ ಬಂದಿದ್ದೀನಿ. ರಜೆ ಕೊಡಲ್ಲ ಅಂದ್ರೂ ಹೋದೆ ಅಲ್ವಾ? ಕೋಪದಲ್ಲಿ ನಂಗ್ ಬರ್ಬೇಡ ಅಂದೆ. ನೀನು ಬರಲ್ಲ ಅಂತ ಕೋಪದಿಂದ ಹೋದೆ ಅಲ್ವಾ? ಕೋಪದಲ್ಲಿ 1000 ಹೇಳ್ತೀವಿ, ಅದನ್ನ ಸೀರಿಯಸ್ ಆಗಿ ತಗೋಬಾರ್ದು ಕಮಾಂಡರ್. ಕಮಾಂಡರ? ನೀನು ನಮ್ಮ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೋಡು, ಇವಾಗ್ಲೂ ಕೋಪದಲ್ಲೇ ಇದೆಯಾ? ನಾನ್ ಸೀರಿಯಸ್ ಆಗಿ ತಗೊಳಲ್ಲ. ಏಯ್, ಹೋಗೋದು ಬರೋದು ನಿನ್ನಿಷ್ಟನಾ? ಹಾ, ಇರ್ತೀನಿ ಅಂತ ಅಗ್ರಿಮೆಂಟ್ ಇದೆ ಅಲ್ವಾ? ಮಾತ್ ತಪ್ಪಿ ಹೇಗ್ ಹೋಗೋದು ನೀನೇ ಹೇಳು. ಹಾಗಿದ್ರು ಹೋಗಿದ್ದೆ ಅಲ್ವಾ? ಅದು ಆವೇಶ, ನೀನ್ ಸೀರಿಯಸ್ ಆಗಿ ತಗೋಬಾರ್ದು. ಏಯ್, ನೀನ್ ಈ ಮನೇಲಿರೋದು ಬೇಕಾಗಿಲ್ಲ, ಹೊರಟೋಗು. ಏ ಏನು ಬೆಳಗ್ಗೆ ಜಗಳ ಆಡ್ತಾ ಇದೆಯಲ್ಲ? ಹೋಗು ಅಂತ ಹೇಳು. ನೀವೇ ನೋಡಿ ಆಂಟಿ. ಆಂಟಿನಾ? ಏನು ಹೀಗೆ ಬಿಟ್ರೆ ಸಂಬಂಧ ಮಾಡ್ಕೊಂಡು ಬಂದು ಆಗಿ ಸೆಟ್ಲ್ ಆಗೋಣ ಅನ್ಕೊಂಡಿದ್ಯಾ? ನೋಡಿ ಆಂಟಿ ಹೇಗ್ ಮಾತಾಡ್ತಿದ್ದಾರೆ ಅಂತ. ನನ್ನವರು ಸಿಗ್ತಾರಾ ಅಂತ ನೋಡೋಕ್ ಹೋದೆ, ಆದ್ರೆ ಯಾರೂ ಸಿಗ್ಲಿಲ್ಲ. ಇನ್ನು ನನ್ಗೆ ಅಂತ ಯಾರಿದ್ದಾರೆ? ನೀವೇ ಅಲ್ವಾ? ಏಯ್, ಸೆಂಟಿಮೆಂಟ್ ಡೈಲಾಗ್ ಹೊಡಿಬೇಡ. ನನ್ ನೋವು ನಿಮ್ ಮಗಂಗೆ ಡೈಲಾಗ್ ತರ ಅನಿಸ್ತಾ ಇದೆ. ನೋಡಿದ್ರಾ? ಒಬ್ಬಂಟಿ ಹುಡ್ಗಿ ನಾನು, ಎಲ್ಲಿಗೆ ಅಂತ ಹೋಗ್ಲಿ? ಆ ವಿಷಯ ನಾನ್ ಬರಲ್ಲ ಅಂತ ನನ್ಗೆ ಎದುರು ಮಾತಾಡ್ದಿಯಲ್ಲ, ಅವಾಗ ನೆನ್ಪಿಟ್ಕೋಬೇಕಾಗಿತ್ತು. ಅದಕ್ಕೇನೀಗ? ಆಗ ಮಾತಾಡ್ದೆ ಅಂತ ಇವಾಗ ರಿವೆಂಜಾ? ನಾನು ಇಲ್ಲಿಂದ ಹೋಗೋದಿಲ್ಲ. ಅಮ್ಮ, ಇಲ್ಲಿಂದ ಹೋಗು ಅಂತ ಹೇಳು. ಆಂಟಿ, ಇರ್ತೀನಿ ಅಂತ ಹೇಳಿ. ಏಯ್ ತೈತಕ್ಕ. ಏಯ್ ಕಪ್, ಹಾ, ಕೇಳಿಸ್ಕೊಂಡು ಹೋಗು ಅಂತೀರಾ? ನೀನು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲಮ್ಮ, ಇಲ್ಲೇ ಇರು. ನೀನೇನಮ್ಮ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ಯಾ? ಹೆಣ್ಮಗು ಕಷ್ಟನ ನಾನೊಬ್ಳು ಹೆಣ್ಣಾಗಿ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೋ? ಕಷ್ಟಕ್ಕೆ ಒಂಟಿ ಹೆಣ್ಮಗು ಅಂದ್ರೆ ಎಷ್ಟಿಷ್ಟ ಅಂತ ಕಣ್ಣಾರೆ ನನ್ನ ವಿಷಯದಲ್ಲಿ ನೋಡಿದ್ಯಾ ಅಲ್ವಾ? ಹೆಣ್ಮಕ್ಳಿಗೆ ದೇವ್ರು ಕೊಡೋ ಕಷ್ಟಕ್ಕಿಂತ ಮನುಷ್ಯರು ಕೊಡೋ ಕಷ್ಟನೇ ಜಾಸ್ತಿ ಇರುತ್ತೆ. ಇವಳನ್ನ ಹೊರಗಡೆ ಹೋಗು ಅಂದ್ರೆ ಮತ್ತೆ ನಾವೇ ಅವಳನ್ನ ಕಷ್ಟಕ್ಕೆ ತಳ್ದಾಗುತ್ತೆ. ಆ ಕೆಲ್ಸ ನಾನ್ ಮಾಡಲ್ಲ, ಇವಳು ಇಲ್ಲೇ ಇರ್ತಾಳೆ. ಬಾರಮ್ಮ. ಆ ದಿನ ಹೋದ್ರೆ ಬೇರೆ ಮುಹೂರ್ತ ಇಲ್ಲಮ್ಮ. ಈ ದೋಷದಿಂದ ನಿನ್ ಮಗನಿಗೆ ಎಷ್ಟು ದೊಡ್ಡ ಅಪಾಯ ಬೇಕಾದ್ರೂ ಆಗಬಹುದು. ನನ್ ಕಷ್ಟದ ಬಗ್ಗೆ ಯೋಚನೆ ಮಾಡಿ ನೀವ್ ಕಣ್ಣೀರ್ ಹಾಕ್ತಾ ಇದ್ದೀರಾ? ಇಲ್ಲಮ್ಮ, ನನ್ ಮಗನ್ಗೆ ಮುಂದೆ ಬರೋ ಕಷ್ಟಗಳು ನೆನ್ಪಾಯ್ತು. ಅವ್ನ್ ಹೇಳಿದ್ರೆ ಅರ್ಥ ಮಾಡ್ಕೋತಿಲ್ಲ. ಕಮಾಂಡರ್ಗೆ ಕಷ್ಟನಾ? ಅವ್ರಿಗೇನ್ ಕಷ್ಟ ಆಂಟಿ? ಅವನ್ಗೆ ಪ್ರಾಣ ಗಂಡಾಂತರ ಇದೆ ಅಂತ ಹೇಳಿದಾರಮ್ಮ. ನೀವು ದಂಪತಿಗಳಿಬ್ಬರೂ ಸೇರಿ ಹೋಮ ಮಾಡಿದ್ರೇನೆ ನಿಮ್ ಮಗನಿಗೆ ಪ್ರಾಣಗಂಡಾಂತರ ತಪ್ಪೋದು. ಅವರಿಂದ ನಾನು ಬದುಕ್ತೀನಿ ಅಂದ್ರೆ ಆ ಬದುಕೆ ನನಗೆ ಬೇಡ ಅಮ್ಮ. ಕಮಾಂಡರ್ ನೋಡೋದಕ್ಕೆ ಇಷ್ಟು ಗಂಭೀರವಾಗಿದ್ರು ಅವ್ರಿಗಿಷ್ಟು ಕಷ್ಟ ಇದೆಯಾ?
ಹೇಗಾದ್ರೂ ಕಾಪಾಡ್ಬೇಕು. ಈ ವಿಷಯದಲ್ಲಿ ನಿಮ್ ಮಗನ್ನ ಒಪ್ಸೋದು ಅಂದ್ರೆ ಆಗೋ ಕೆಲ್ಸ ಅಲ್ಲ ಅದು. ಹಾಗಂತ ನೊಂದ್ಕೊಂಡ್ ಕುತ್ಕೊಳ್ಳೋದು ಕರೆಕ್ಟ್ ಅಲ್ಲ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಹೋಮ ಮಾಡೋದು ಬೇಡ ಅಂತಿದ್ರೆ ಅವನ್ ಮಾತ್ ಮೀರಿ ನಾನೇನ್ ಮಾಡಕ್ಕಾಗತ್ತಮ್ಮ? ಕಮಾಂಡರ್ಗೆ ಕಮಾಂಡ್ ಮಾಡೋದ್ ಬಿಟ್ಟು ಹೇಳಿದ ಮಾತ್ ಕೇಳೋ ಅಭ್ಯಾಸ ಇಲ್ಲ ಅಂತ ನನ್ಗೆ ಅರ್ಥ ಆಯ್ತು. ಅದಕ್ಕೆ ಅವ್ರ ಕಣ್ಣಿಗೆ ಕಾಣಿಸ್ದ ಹಾಗೆ ಕಿವಿಗೆ ಕೇಳಿಸ್ದ ಹಾಗೆ ಹೋಮ ಮಾಡ್ಸೋಣ. ಅದ್ ಹೇಗಮ್ಮ? ನಿಮ್ ಫೋನ್ ಎಲ್ಲಿದೆ? ಫೋನ್ ಮಾಡಿ. ನಿನ್ ಯಜಮಾನ್ರಿಗೆ ಫೋನ್ ಮಾಡಿ. ಫೋನ್ ಮಾಡಿ ಆಂಟಿ. ಏನ್ರಿ ಕಾಫಿ? ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಕಾಫಿ ಕುಡೀರಿ, ತಣ್ಣಗಾಗತ್ತೆ. ರಿಂಗ್ ಆಗ್ತಿದ್ಯಾ? ಇಲ್ಲಿ ಕೊಡಿ. ಶಾರದಾ, ಹಲೋ, ಯಾರು ಮಾತಾಡ್ತಿರೋದು? ಆಂಟಿ ಧ್ವನಿ ನಿಮ್ಗೆ ಅರ್ಥ ಆಗಿದೆ ಹೊರತು ಆಂಟಿ ಕಷ್ಟ ಅರ್ಥ ಆಗಿಲ್ವಾ ನಿಮ್ಗೆ? ಯಾರು ಮಾತಾಡ್ತಿರೋದು? ಈಗ ನನ್ನ ಪರಿಚಯ ಅಗತ್ಯ ಇಲ್ಲ. ಸಮಸ್ಯೆ ಬಗೆಹರಿಯೋದು ಮುಖ್ಯ. ಸ್ವಂತ ಮಗಂಗೆ ಪ್ರಾಣಕಂಟಕ ಇದೆ ಅಂತ ಗೊತ್ತಾದ್ಮೇಲೂ ಹೋಮ ಮಾಡೋದಕ್ಕೆ ಬರಲ್ವಾ ನೀವು? ಬರಬೇಕು ಅಂತ ನಾನು ಅನ್ಕೊಂಡ್ರು ನನ್ನ ಮಗ ನನಗೆ ಹೋಮ ಮಾಡೋದಿಕ್ ಬಿಡಲ್ಲಮ್ಮ. ಅವನಿಗಿಷ್ಟ ಇಲ್ಲ. ಮಾಡೋಕ್ ಬಿಡಲ್ಲ ಅಂತ ಸುಮ್ಮನಾಗ್ತೀರಾ? ನಾಳೆ ಆಗ್ಬಾರ್ದೇನಾದ್ರೂ ಆದ್ರೆ ಆಗೇನ್ ಮಾಡ್ತೀರಾ? ಎಲ್ಲ ಇಷ್ಟದ ಪ್ರಕಾರ ಆಗಲ್ಲ. ನಿಮ್ ಮಗಂಗೆ ಕಷ್ಟ ಇದ್ದಾಗ ಅವ್ರಿಷ್ಟ ಮುಖ್ಯ ಆಗತ್ತಾ ಹೇಳಿ? ಚಿಕ್ಕವರಿದ್ದಾಗ ಇಷ್ಟ ಇದ್ರು ಆರೋಗ್ಯ ಹಾಳಾಗುತ್ತೆ ಅಂತ ಏನು ಕೊಡ್ಸಲ್ಲ. ಆರೋಗ್ಯ ಕೆಟ್ಟಿದ್ದಾಗ ಇಷ್ಟ ಇಲ್ಲ ಅಂದ್ರು ಟಾನಿಕ್ ಕೊಡಿಸ್ತಾರೆ. ಹಾಗಿದ್ದಾಗ ಈಗ ಅವರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಅಂದ್ರೆ ಅವ್ರಿಷ್ಟದ ಪ್ರಕಾರ ಯೋಚನೆ ಮಾಡ್ತೀರಾ? ಸರ್, ಹೋಮ ಮಾಡೋದಕ್ಕೆ ಬೇಕಾಗಿರೋದು ನೀವು, ನಿಮ್ ಮಗ ಅಲ್ಲ. ಹೋಮ ಮಾಡಕ್ಕೆ ನಿಮ್ ಮಗ ಒಪ್ತಾರೋ ಇಲ್ವೋ ಅದನ್ನೆಲ್ಲ ಬಿಟ್ಬಿಡಿ. ನೀವಿಬ್ರು ಹೋಮ ಮಾಡಿದ್ರಾ ಇಲ್ವಾ, ಕಂಟಕ ಕಳೀತಾ ಇಲ್ವಾ ಅನ್ನೋದೇ ಮುಖ್ಯ. ನಿಜ ಕಣಮ್ಮ. ಮತ್ತೆ ಯೋಚನೆ ಮಾಡ್ತಾ ಸಮಯ ಕಳೆಯೋದು ಯಾಕೆ ಸರ್? ನೇರವಾಗಿ ದೇವಸ್ಥಾನಕ್ಕೆ ಬಂದ್ಬಿಡಿ. ನೀನು ಹೇಳ್ದಾಗೆ ನನ್ನ ಮಗನಿಗಿಂತ ಬೇರೆ ಯಾವುದೂ ಮುಖ್ಯ ಅಲ್ಲ. ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಅದು ಸರಿ, ನೀನು ಯಾರು ಅಂತ ಹೇಳಿಲ್ಲ? ನಾನು ಯಾರು ಅಂತ ನಂಗೆ ಗೊತ್ತಿಲ್ಲ. ನಾನು ಕಳ್ಕೊಂಡಿರೋ ಬಾಲ್ಯನ ಹುಡುಕೊಂಡು ತಿರ್ಗಾಡ್ತಾ ಇದ್ದೀನಿ. ಒಬ್ರಿಗೆ ಗೊತ್ತು ಅನ್ನೋದು ಗೊತ್ತಾಯ್ತು, ಆದ್ರೆ ಅವ್ರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಮೊದಲು ನೀವು ಬನ್ನಿ, ನನ್ನ ಬಗ್ಗೆ ಆಮೇಲೆ ಹೇಳ್ತೀನಿ.
ಆಂಟಿ, ನಿಮ್ ಯಜಮಾನ್ರನ್ನ ದೇವಸ್ಥಾನದಲ್ಲಿ ನೋಡ್ತೀರಾ? ಅವ್ರ ಜೊತೆ ಕೂತು ಹೋಮ ಮಾಡ್ತೀರಾ? ಇಲ್ಲಿ ನೀನು ಮಾತಾಡ್ತಾ ಇದ್ರೆ ಅಲ್ಲಿ ಅವ್ರ ಮುಖ ಕಾಣಿಸ್ತಾ ಇದೆ. ಖಂಡಿತ ಅವರು ಬರ್ತಾರೆ. ನೀನು ಅರ್ಥ ಮಾಡ್ಸಿದ್ಯಾ? ಮಕ್ಕಳಿಗೆ ತಂದೆ ತಾಯಿಯಿಂದ ಅಥವಾ ಹಿರಿಯರಿಂದ ಯಾರದ್ದೋ ತಿಳುವಳಿಕೆ ಬರುತ್ತೆ ಅಂತಾರೆ. ನಿನ್ಗೆ ಈ ತಿಳುವಳಿಕೆ ಯಾರ್ ಕೊಟ್ಟ ಆಶೀರ್ವಾದನೋ ಏನೋ. ಭುವಿ, ಅದೇನಮ್ಮ ಇವತ್ತೇನಾದ್ರೂ ಉಪವಾಸನ? ಫ್ರೂಟ್ಸ್ ಮಾತ್ರ ತಿಂತಾ ಇದ್ಯಾ? ಉಪವಾಸ ಅಲ್ಲ ಆಂಟಿ, ಉಪಾಯ. ಉಪಾಯನ? ಯಾಕೆ? ಆಂಟಿ, ಈಗ ನೀವು ಹೋಮ ಮಾಡೋಕೆ ದೇವಸ್ಥಾನಕ್ಕೆ ಹೋಗ್ಬೇಕು. ನೀವ್ ಹೋದ್ರೆ ಹೋಮ ನಡೆಯುತ್ತೆ. ನಾನು ನಿಮ್ ಜೊತೆ ಬಂದ್ರೆ ಸರಾಗವಾಗಿ ಆಗುತ್ತೆ. ಆಗೋ ಹಾಗೆ ನಾನ್ ಮಾಡ್ತೀನಿ. ನಾನ್ ನಿಮ್ ಜೊತೆ ಬರ್ತೀನಿ ಅಂದ್ರೆ ನಿಮ್ ಮಗ ಈಸಿಯಾಗಿ ಬಿಟ್ಬಿಡ್ತಾರಾ? ಇಲ್ಲ, ಖಂಡಿತ ಒಪ್ಕೊಳ್ಳೋದಿಲ್ಲ. ಏಯ್ ತಾಯ್ತಕ್ಕ, ಪೂರ್ಣಿಗೆ ಕ್ಲಾಸ್ ಹೇಳ್ಕೊಡೋದ್ ಬಿಟ್ಟು ಎಲ್ಲಿ ಹೋಗ್ತಿದ್ಯಾ? ಸುಮ್ನೆ ಕ್ಲಾಸ್ ತಗೋ ಅಂತಾರೆ. ನೀನು ನನ್ ಜೊತೆ ದೇವಸ್ಥಾನಕ್ ಬರೋದಕ್ಕೂ ಬಾಳೆಹಣ್ಣು ತಿನ್ನೋದಕ್ಕೂ ಏನ್ ಸಂಬಂಧ? ಆಂಟಿ, ಈಗ ನಾನ್ ನಿಮ್ ಜೊತೆ ದೇವಸ್ಥಾನಕ್ ಬರ್ಬೇಕು ಅಂದ್ರೆ ಪೂರ್ಣಿ ಕ್ಲಾಸ್ಗೆ ಹೋಗ್ಬಾರ್ದು. ಕ್ಲಾಸ್ನ ಹಾಳ್ ಮಾಡ್ಬೇಕು ಅಂದ್ರೆ ಪೂರ್ಣಿ ಡ್ಯಾನ್ಸ್ ಮಾಡೋ ಪರಿಸ್ಥಿತಿಯಲ್ಲಿ ಇರಬಾರ್ದು. ಈ ಬಾಳೆಹಣ್ಣನ್ ತಿಂದು ಈಗ ಈ ಸಿಪ್ಪೆನ ಆ ಕಡೆ ಹಾಕಿ, ಪೂರ್ಣಿ ಆಂಟಿ ನಿನ್ಗೋಸ್ಕರ ಪಾಯಸ ಮಾಡಿದ್ದಾರೆ ಅಂತೀನಿ. ಅವಳು ಓಡ್ಕೊಂಡ್ ಬರ್ತಾಳೆ, ಸಿಪ್ಪೆ ಮೇಲೆ ಕಾಲಿಡ್ತಾಳೆ. ಅಮ್ಮ, ಜಾರ್ ಬಿದ್ರೆ? ಆಂಟಿ, ಕೆಲವು ಸಲ ತಾಳ್ಮೆ, ಉಪಾಯ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಅಂತಾರೆ. ಮೊದಲನೇದು ನೀವ್ ನೋಡ್ಕೊಳ್ಳಿ, ಎರಡನೇದು ನಾನ್ ನೋಡ್ಕೊಳ್ತೀನಿ. ಪೂರ್ಣಿಮಾ, ಪಾಯಸ ತಿಂತೀಯಾ? ಹಾಯ್, ಬರ್ತೀನಿ. ನೋಡಿದ್ರಾ, ಪಾಯಸದ ಹೆಸರು ಹೇಳಿದ ತಕ್ಷಣ ಹೇಗ್ ಓಡ್ಕೊಂಡ್ ಬರ್ತಾ ಇದ್ದಾಳೆ. ಅಯ್ಯೋ ಪೂರ್ಣಿಮಾ, ಅಯ್ಯೋ ಹೇಳ್ಬೇಡ ಹೇಳ್ಬೇಡ. ನಿನ್ ಕಾಲು ಉಳ್ಕಿದೆ. ನೀನಿವತ್ ಡಾನ್ಸ್ ಮಾಡಬಾರ್ದು. ಸರಿ. ನನ್ನ ಮಗಳು ಮಹಾರಾಣಿಯಾಗಿ ಬದುಕಬೇಕು. ಇಲ್ಲಿ ತನಕ ಆ ಯೋಗನೇ ನಡೀತಾ ಇತ್ತು. ಆದ್ರೆ ಸಂಕ್ರಾಂತಿ ದಿನದಿಂದ ಆ ಯೋಗ ಹೋಗೋ ಸೂಚನೆ ಕಾಣ್ತಿದೆಯಮ್ಮ. ಏನು ನನ್ನ ಮಗಳಿಗೆ ಮಹಾರಾಣಿಯಾಗಿ ಬದುಕೋ ಯೋಗ ಇಲ್ಲದೆ ಇರೋಗ್ ಮಾಡಿದ್ ಯಾರು? ಯಾವುದೋ ಒಂದು ಹುಡುಗಿ ಗೊಂಬೆ ಫ್ಯಾಕ್ಟ್ರಿ ಹುಡ್ಕೊಂಡು ಬಂದಿದ್ದಾಳೆ.
ಹೇಳಿ ಅಮ್ಮ. ಆ ಹುಡುಗಿನ ಮತ್ತೆ ಎಲ್ಲಾದ್ರೂ ನೋಡಿದ್ಯಾ? ಇಲ್ಲಮ್ಮ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ಸಿಕ್ಕಿಲ್ಲ ಅಂತ ಹಾಗೆ ಬಿಟ್ಬಿಡ್ಬೇಡ. ನಾವು ಮರ್ತ್ ಹೋಗಿರೋ ಮಣ್ಣಡಿ ಸೇರಿರೋ ಘಟನೆನ ಹುಡ್ಕೊಂಡು ಬಂದಿದ್ದಾಳೆ ಅಂತಂದ್ರೆ ಅವಳು ಯಾರು, ಯಾಕೆ, ಎಲ್ಲಿಂದ ಬಂದಿದ್ದಾಳೆ ಅನ್ನೋದು ನನಗೀಗಲೇ ಗೊತ್ತಾಗಬೇಕು. ಸರಿ, ಮತ್ತೆ ಎಲ್ಲಾದರೂ ಕಾಣಿಸ್ಕೊತಾಳ ನೋಡ್ತಾ ಇರೋ. ಮತ್ತೆ ಕಣ್ಣಿಗೆ ಬಿದ್ದರೆ ಅವಳನ್ನ ಸುಮ್ಮನೆ ಬಿಡಬೇಡ. ಇಲ್ಲಮ್ಮ, ಎಲ್ಲಾದರೂ ಸಿಗ್ತಾಳ ಅಂತ ಹುಡುಕ್ತೀನಿ. ವೆಯ್ಟ್ ಮಾಡ್ತಾ ಇರ್ತೀನಿ, ಕಾಲ್ ಮಾಡು. ಸರಿ ಅಮ್ಮ. ಏನ್ರಿ ಹೀಗ್ ರೆಡಿ ಆಗಿದ್ದೀರಾ? ಕನ್ನಡ ಟೀಚರ್ ಹಾಗೆ. ನೀವು ಹೋಗೋದು ಆಫೀಸ್ಗೆ, ಸ್ಕೂಲಿಗಲ್ಲ. ನಾನು ಹೋಗ್ತಾ ಇರೋದು ಆಫೀಸ್ಗಲ್ಲ, ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಮತ್ ನನ್ನನ್ ಕರೀಲಿಲ್ಲ? ನೀನ್ ಬಂದ್ರೆ ದೂರ ಇರಬೇಕು. ನಿನ್ನನ್ನು ದೂರ ಕೂರಿಸಿ ನಾನು ಹೋಮದ ಮುಂದೆ ಕೂರೋದು ಚೆನ್ನಾಗಿರಲ್ಲ ಅಲ್ವಾ? ಹೋಮನ? ಹಾಗಾದ್ರೆ ದೂರದಲ್ಲಿ ಯಾಕಿರ್ಬೇಕು? ನಿಮ್ ಪಕ್ಕನೇ ಕೂತ್ಕೋತೀನಿ. ನೀನಲ್ಲ, ನನ್ನ ಪಕ್ಕ ಕೂತ್ಕೋತಾ ಇರೋದು ಶಾರದಾ. ಏನು ಶಾರದಾನ? ಅವಳ್ಯಾಕೆ ಕೂತ್ಕೋಬೇಕು? ನಾನ್ ತಾನೇ ಕೂತ್ಕೋಬೇಕು. ನಾನು ನಿಮ್ ಹೆಂಡತಿ. ಮೀರಾ, ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಈ ಹೋಮ ಮಾಡ್ತಾ ಇರೋದು ಗಗನ್ಗೋಸ್ಕರ. ಅವನಿಗೋಸ್ಕರ ನೀವ್ಯಾಕೆ ಹೋಮ ಮಾಡ್ಬೇಕು? ಅವ್ನ್ ನಮ್ ಹತ್ರ ಬರ್ಬಾರ್ದು ಅಂತ ಅದಕ್ಕೆ ಹೇಳ್ತಿದ್ರೆ ನೀವೇ ಅವನ ಹತ್ರ ಹೋಗ್ತಿದ್ದೀರಾ? ಮೀರಾ ಪ್ಲೀಸ್, ಗಗನ್ಗೆ ಪ್ರಾಣ ಕಂಟಕ ಇದೆಯಂತೆ. ಆ ಕಂಟಕ ಹೋಗ್ಬೇಕು ಅಂದ್ರೆ ಗಂಡ ಹೆಂಡತಿ ಇಬ್ರು ಸೇರಿ ಹೋಮ ಮಾಡ್ಬೇಕಂತೆ. ಮೀರಾ, ಗಗನ್ ಪ್ರಾಣ ಕಾಪಾಡಬೇಕು ಅಂದ್ರೆ ನಾನು ಹೋಗ್ಲೇಬೇಕು. ಈ ಹೋಮ ಆಗ್ಲಿಲ್ಲ ಅಂದ್ರೆ ಗಗನ್ ಪ್ರಾಣಕ್ಕೆ ಅಪಾಯ. ಅವ್ನ್ ಸತ್ರೆ ಸಾಯ್ತಾನೆ, ನಿಮ್ಗೇನು? ಮೀರಾ, ಮೀರಾ, ಮೀರಾ. ಅವನು ನಿನಗೆ ಏನೂ ಆಗದೆ ಇರ್ಬೋದು, ಆದ್ರೆ ಅವನು ನನಗೆ ಮಗ, ನನ್ನ ರಕ್ತ. ಅವನು ತಂದೆಯಾಗಿ ಇಲ್ಲಿ ತನಕ ಅವರಿಗೋಸ್ಕರ ನಾನು ಏನು ಮಾಡಿಲ್ಲ. ಅವನ ಪ್ರಾಣಕ್ಕೆ ಅಪಾಯ ಅಂದ್ರೆ ಅದು ನೋಡ್ಕೊಂಡು ಸುಮ್ಮನೆ ಇಲ್ಲ. ಏನಂದೆ ನೀನು? ಸತ್ರೆ ಸಾಯ್ತಾನ? ಏನು ಅಂತ ಮಾತಾಡ್ತೀಯೆ? ನಿನ್ನ ಅಮಾಯಕತನ ಗೊತ್ತಿದ್ರು ಸುಮ್ಮನೆ ಇದ್ದೀನಿ. ಮೀರಾ, ಇನ್ನೊಂದ್ಸಲ ಹೀಗೆ ಮಾತಾಡಿದ್ರೆ ಸುಮ್ಮನೆ ಇರಲ್ಲ. ಹಾಗೆ ನಿನ್ನೆ ರಾತ್ರಿ ನಮ್ ಬಿಂದುನ ಕಾಪಾಡಿದ್ದು ಅವನೇ ಅಲ್ವಾ? ನನಗೆ ಹಾಕ್ಬೇಕು ಅಂತ ಅವ್ನು ಸುಮ್ಮನೆ ಇದ್ದಿದ್ರೆ ನಮ್ ಬಿಂದು ಪರಿಸ್ಥಿತಿ ಏನಾಗ್ತಿತ್ತು? ಅವಳಿಗೇನಾದ್ರೂ ಆಗಿದ್ರೆ ನಮ್ ಪರಿಸ್ಥಿತಿ ಯೋಚನೆ ಮಾಡಿದ್ಯಾ? ನೋಡು ಮೀರಾ, ನನ್ನ ಮಗನ್ನ ಅದರಿಂದ ಕಾಪಾಡೋದಿಕ್ಕಲ್ಲ ಅಂದ್ರು ನಮ್ಮ ಮಗಳನ್ನ ಕಾಪಾಡಿದಾನೆ ಅನ್ನೋ ಕೃತಜ್ಞತೆಗೋಸ್ಕರನಾದ್ರೂ ಆ ಹೋಮ ಮಾಡ್ಬೇಕಾ ಬೇಡವಾ? ಸಾರಿ ಕಣ್ರಿ, ನನ್ನ ಕ್ಷಮಿಸಿ. ನಮ್ಮ ಮಗಳನ್ನ ಕಾಪಾಡಿದ್ಮೇಲೆ ನೀವು ಹೋಗೋದ್ರಲ್ಲಿ ತಪ್ಪೇನಿದೆ? ನಾನು ಹಾಗೆ ಯೋಚನೆ ಮಾಡಲಿಲ್ಲ. ಬನ್ನಿ ಹೋಗೋಣ. ನೀವು ಹೋಮ ಮಾಡ್ತಾ ಇರಿ, ನಾನು ನೋಡ್ತಾ ಇರ್ತೀನಿ. ನೀನ್ ಯಾಕೆ ಮೀರಾ? ನಮ್ಮ ಮಗಳನ್ನ ಕಾಪಾಡ್ದವನ್ಗೋಸ್ಕರ ನೀವು ಹೋಮ ಮಾಡ್ತಿರುವಾಗ ನಾನು ಬಂದು ನೋಡೋದ್ರಲ್ಲಿ ತಪ್ಪೇನಿದೆ? ನಾನು ಬರ್ತೀನಿ. ಸರಿ, ಆದ್ರೆ ದಯವಿಟ್ಟು ಯಾವ ಪರಿಸ್ಥಿತಿಲೋ ಈ ವಿಷಯನ ಮಾತ್ರ ನಿಮ್ಮ ಅತ್ತಿಗೆಗೆ ಹೇಳ್ಬೇಡ ಪ್ಲೀಸ್. ಹೇಳಲ್ಲ, ಈಗಲೇ ರೆಡಿಯಾಗಿ ಬರ್ತೀನಿ. ಆಂಟಿ, ಹೊರಟಿದಾರೋ ಇಲ್ವೋ ಅಂತ ಕಾಲ್ ಮಾಡಿದ್ರಾ? ಇಲ್ಲಮ್ಮ. ಮಾಡಿಲ್ಲ ಅಂದ್ರೆ ಹೇಗೆ? ನಿಮ್ ಫೋನ್ ಕೊಡಿ, ನಾನೊಂದ್ಸಲ ಕಾಲ್ ಮಾಡ್ತೀನಿ.
ಹಲೋ. ಸರ್, ಇಲ್ಲಿ ಎಲ್ಲ ತಯಾರಿನೂ ಆಗಿದೆ. ನೀವು ಬರೋದೊಂದೇ ಬಾಕಿ. ಅಲ್ಲಿಂದ ಹೊರಟ್ರಾ? ಹೊರಡ್ತಾ ಇದ್ದೀನಮ್ಮ. ಬೇಗ ಬನ್ನಿ, ನಿಮ್ಗೋಸ್ಕರ ಆಂಟಿ ಇಲ್ಲೇ ಕಾಯ್ತಿದ್ದಾರೆ. ಸರಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಮ್ ಯಜಮಾನ್ರು ನಿಮ್ ಕಣ್ಮುಂದೆ ಇರ್ತಾರೆ.